ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನ್ನಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಮಲಗಿದ್ದ ಜೀವನ್ಗೆ ಎಚ್ಚರಾಗುತ್ತೆ. ಅಯ್ಯೋ, ನಾನು ಇಷ್ಟು ಬೇಗ ಹೇಳ್ಬೇಕಿತ್ತು, ಆದರೆ ನಾನು ಯಾಕೆ ಇಷ್ಟು ಲೇಟಾಗಿ ಎದ್ದೆ ಅಂತ ಎದ್ದು ಹೋಗಿ ನೋಡ್ತಾನೆ. ಅಲ್ಲಿ ರಚನಾ ಆಲ್ರೆಡಿ ಕೃಷ್ಣಗೆ ರೆಡಿ ಮಾಡ್ತಾಳೆ, ಸ್ಕೂಲಿಗೆ ರೆಡಿ ಮಾಡಿರ್ತಾಳೆ. ರಚನಾಗೆ ತಲೆ ಬಾಚ್ಬೇಕಾದ್ರೆ, ಈ ಬಾಚಂಗೆ ನಮ್ಮನೇಲಿ ಇದ್ದಿದ್ದಾಗ ನಿನಗೆ ಬಾಚಿಸೋದು ಬಾಚಂಗೆ ಇಲ್ಲಿ ಹೆಂಗೆ ಬಂತು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಅಮ್ಮ ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಬರಬೇಕಾದ್ರೆ ಬಾಚಂಗೆ ಸಮೇತ ಎತ್ಕೊಂಬಂದ್ಬಿಟ್ಟೆ ಅಮ್ಮ ಅಂತ ಹೇಳ್ತಾಳೆ. ನನ್ನ ಕಂದ ಅಂತೇಳಿ ಮುತ್ತು ಕೊಡ್ತಾಳೆ. ಇಲ್ಲಿ ಜೀವ ಎದ್ದು ಬಂದು ನೋಡ್ಬೇಕಾದ್ರೆ ಬಾಲ ಹೇಳ್ತಾನೆ, ನೋಡು ಈ ಥರ ರೆಡಿ ಮಾಡೋಕ್ಕೆ, ಕೃಷ್ಣಗೆ ಮುದ್ದು ಮಾಡೋಕ್ಕೆ, ಈ ಥರ ಪ್ರೀತಿ ತೋರ್ಸೋಕ್ಕೆ, ಈ ಥರ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕೆ ಒಬ್ಳಮ್ಮ ಬೇಕು. ಏನು ಯೋಚನೆ ಮಾಡು, ರಚನಾ ಅವ್ರನ್ನ ಮದುವೆ ಆಗು ಅಂತ ಬಾಲ ಹೇಳ್ತಾನೆ. ರಚನನ್ನ ಒಂದೇ ಕಣ್ಣಿನಲ್ಲಿ ಜೀವ ನೋಡ್ತಾ ಇರ್ತಾನೆ. ಈಗಾರು ಅರ್ಥ ಮಾಡ್ಕೋರು ಏನು ಅಂತ. ಈಗಲೂ ನೀನು ಅರ್ಥ ಮಾಡ್ಕೋದಲ್ಲ, ಹೀಗೆ ಆಡಿದ್ರೆ ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಹೇಳು ನೀನೇ ಜೀವ ಅಂತ ಬಾಲ ಕೇಳ್ತಾನೆ. ಅದಕ್ಕೆ ಜೀವ ಏನನ್ನೂ ಉತ್ತರ ಕೊಡುವಂಥ ಪರಿಸ್ಥಿತಿ ಇರಲ್ಲ. ರಚನಾ ತಿಂಡಿ ಕೊಡ್ತೀನಿ ಇರು ಅಂತ ಕೇಳಿದಾಗ ಅವಳಿಗೆ ಬಂದ್ಬಿಟ್ರೆ ಜಾಮ್ ತಿನ್ನಿಸ್ಬೇಕಾದ್ರೆ ಜೀವ ಬಂದು ಹಿಡ್ಕೋತಾನೆ. ಇಲ್ಲಿ ರಚನಾ ಚಿಕ್ಕಮ್ಮ ನಾನು ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅದೇ ಹೊರಡ್ಬೇಕಾದ್ರೆ ಅವಳ ಮಗಳು, ಬೇಡ ಅಮ್ಮ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೆ, ನೀನು ನನ್ನ ಪಾರ್ಟಿಲಿದ್ದವಳು ಈಗ ಅವ್ರ ಪಾರ್ಟಿ ಸೇರ್ಕೊಂಬಿಟ್ಯಾ, ನಿನಗೆ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಅಕ್ಕ ಅವಳು ನೆಮ್ಮದಿಯಾಗಿರೋ ಜೀವನನ ಯಾಕೆ ನೀನು ಹಾಳು ಮಾಡ್ತಾಯಿದ್ದೆ, ನೀನು ಹಿಂಗೆ ಹಾಳು ಮಾಡೋದು ಒಂಚೂರು ಸರಿ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಹೋಗ್ಲಿ ನೀನು ಮನಸ್ಸಾಕ್ಷಿಗಾರು ಕೇಳ್ಕೊ, ನೀನು ಮಾಡ್ತಿರೋದು ಸರಿ ಇದೆಯಾ ಇಲ್ವಾ ಅಂತ ಮಗಳು ಅಮ್ಮನ ಪ್ರಶ್ನೆ ಮಾಡ್ತಾಳೆ. ಅವಳು ಇಲ್ಲ ನಾನು ಕರ್ಕೊಂಬರ್ತೀನಿ ಅಂತ ಹೊರಡ್ತಾಳೆ. ಇಲ್ಲಿ ಜೀವ ನೀವು ಯಾಕ್ರಿ ಬಂದ್ಬಿಟ್ರೆ ಜಂಪ್ ಅನ್ಸಿದ್ರೆ ಅದು ಮೈದಾದಲ್ಲಿ ಮಾಡಿರೋದು. ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕೊಟ್ಟರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಈ ಕಾಮನ್ ಸೆನ್ಸ್ ಗೊತ್ತಿಲ್ಲದಲ್ಲೇ ಅವಳಿಗೆ ಇದನ್ನು ಕೊಡ್ತಾಯಿದ್ರಲ್ಲೇ ಎಷ್ಟಿರಬೇಡ. ನಿಮಗೆ ತಿನ್ನಿ ಮಾಡೋಕ್ಕಾಗಿಲ್ಲ ಅಂದರೆ ನಂಗೆ ಹೇಳಿ, ನಾನು ಮಾಡ್ತೀನಿ ಅಂತ ಜೀವ ಹೇಳ್ತಾನೆ. ಸಾರಿ ನನಗೆ ಗೊತ್ತಾಗಲಿಲ್ಲ, ಇನ್ನೊಂದು ಸಲ ಅವಳಿಗೆ ಬಂದ್ಬಿಟ್ರೆ ಜಮ್ನ ಕೊಡೋಲ್ಲ, ನಾನು ಒಂದು 5 ನಿಮಿಷ ಏನಾದ್ರು ಅದಕ್ಕೆ ತಿಂಡಿಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ನೀವೇನು ಅರೇಂಜ್ ಮಾಡಿಬಿಡಿ, ನಾನೇ ತಿಂಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬಾಲ ಹೇಳ್ತಾನೆ, ನೀನು ಅರ್ಜೆಂಟಾದಾಗ ಏನು ಕೊಡ್ತೀಯ ಕೃಷ್ಣನಿಗೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ಅಪ್ಪ ಬೇಬಿ ನಂಗೆ ಅರ್ಜೆಂಟಾದಾಗ ಬ್ರೆಡ್ ಜಾಮೇ ಕೊಡೋದು ತಿನ್ನೋಕ್ಕೆ ಅಂತ ಹೇಳ್ತಾಳೆ. ಇಲ್ಲಿ ನೂಡಲ್ಸ್ ಕೊಡ್ತಾರೆ ಅಂತ ಹೇಳ್ತಾಳೆ. ಆಗ ರಚನಾ ಕೇಳ್ತಾಳೆ, ಜೀವನ ನೀವು ನೂಡಲ್ಸ್ ಕೊಡ್ತೀರಲ್ಲ, ನೂಡಲ್ಸಲ್ಲಿ 75% ಮೈದಾನೇ ಇರುತ್ತೆ, ಇವಾಗ ನೀವು ಮಾಡ್ತಿರೋದು ಅದೇನೇ ತಾನೇ, ನೀವು ಮಾಡಿದ್ರೆ ಮಾತ್ರ ಲೆಕ್ಕ, ನಾನು ಮಾಡಿದ್ರೆ ಲೆಕ್ಕ ಅಲ್ವಾ ಅಂತ ರಚನಾ ಕೇಳ್ತಾಳೆ. ಆವಾಗ ಕೃಷ್ಣ ಅಮ್ಮ ಸರಿಯಾಗಿ ಕೇಳ್ತಿದ್ದಾಳೆ ಅಂದ್ಕೊಂಡು ಖುಷಿ ಪಡ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಆಯ್ತು ಆದರೆ ಒಂಚೂರು ಅರ್ಜೆಂಟ್ ಇದ್ದಾಗ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ನಮ್ಮ ಟೈಮ್ ಕೊಡಿ, ನಾನು ಅವಳು ಬೇರೆ ತಿಂಡಿ ಮಾಡಿಕೊಡ್ತೀನಿ ಅಂತ ಹೇಳಿ ತಿಂಡಿ ಮಾಡೋಕ್ಕೆ ಹೋಗ್ತಾನೆ. ತಿಂಡಿ ಮಾಡ್ಬೇಕಾದ್ರೆ ಬಾಲ ಮತ್ತೆ ಅದನ್ನೇ ಕೇಳ್ತಾನೆ, ನೀನೇ ಸಿಗೋಕ್ಕೋತಾ ಇದೆಯಲ್ಲ ಜೀವ, ಯಾಕೆ ಹಿಂಗೆ ಮಾಡ್ತಿದ್ದೆ, ಅವಳನ್ನ ಒಪ್ಕೊಂಡು ಮದುವೆ ಆಗು ಅಂತ ಹೇಳ್ತಾನೆ. ಇಲ್ಲಿ ರಚನಾ ಜೀವನ ಬಟ್ಟೆನೆಲ್ಲ ಮರೆಸಿಟ್ಟು ವಾರ್ಡ್ರೋಬ್ಗೆ ಇಡ್ತಾ ಇರ್ತಾಳೆ. ಹಾಗೆ ರೂಮ್ನೆಲ್ಲ ನೀಟ್ ಮಾಡಿ ಫುಲ್ ನೀಟಾಗಿ ಇಟ್ಟಿರ್ತಾಳೆ. ಅದನ್ನು ಬಾಲ ಕರ್ಕೊಂಬಂದು ಜೀವಂಗೆ ಹೇಳ್ತಾನೆ, ನೋಡು ನಾವು ಒಳ್ಳೆ ಬ್ಯಾಚುಲರ್ ರೂಮ್ ಥರ ಇದ್ವಿ, ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕಿದ್ವಿ, ಎಲ್ಲೇ ಬೇಕಂದ್ರೆ ಅಲ್ಲಿ ಇಟ್ಟಿದ್ವಿ. ಅದೇ ರಚನವ್ರು ಎಷ್ಟು ನೀಟಾಗಿ ಎಲ್ಲನೂ ಒಂದು ಕಡೆ ಇಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳಬೇಕು, ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡೋರೊಬ್ಬರು ಬೇಕಲ್ಲ, ಅದಕ್ಕೆ ನಿಂಗೆ ಹೇಳ್ತಾಯಿದ್ದೀನಿ ರಚನವ್ರನ್ನ ಬಾಯಿ ಮುಚ್ಕೊಂಡು ಮದುವೆ ಆಗು ಅಂತ. ಇದ್ರ ಮೇಲೆ ನೀನು ಇಷ್ಟ, ನೋಡು ಅವರೆಲ್ಲ ಕೆಲಸನೂ ಅಪ್ಡೇಟಾಗಿ ಮಾಡಿದ್ದಾರೆ ಅಂತ. ಆಯ್ತು, ಅದಕ್ಕೆ ರಚನೆ ಏನು ಹೇಳೋದಿಲ್ಲ, ಉತ್ತರ ಕೊಡ್ತಾಳೆ. ಅವಳು ಖುಷಿಯಿಂದ ನಗ್ತಾ ಹೋಗ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ, ನಾನು ತಲೆ ತಿನ್ಬೇಡ, ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿ ಹೊರಡ್ತಾನೆ. ಆವಾಗ ಬಾಲಗೊಂದು ಯೋಚನೆ ಬರುತ್ತೆ, ಏನೇನಂದ್ರೆ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಅನ್ನಲ್ಲ, ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೋಗಿ ಕೃಷ್ಣನ ಹತ್ರ ಹೇಳ್ತಾನೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾಳೆ, ಬೇಬಿ ಅಂತ ಜೋರಾಗಿ ಕಿರ್ಚ್ಕೊತಾಳೆ. ಬೇಬಿ ಅಂತ ಕಿರ್ಚ್ಕೊಂಡಾಗ ಜೀವ ಮತ್ತು ರಚನಾ ಇಬ್ಬರು ಕೃಷ್ಣಂಗೆ ಏನಾಯಿತು ಅಂತ ಬಂದು ಒಟ್ಟಿಗೆ ನೋಡೋಕ್ಕೆ ಬರ್ತಾರೆ. ಇಬ್ಬರು ತಲೆಗೆ ಡಿಕ್ಕಿ ಹೊಡ್ಕೋತಾರೆ. ಡಿಕ್ಕಿ ಹೊಡ್ಕೊಳ್ಳೋ ಸಮಯದಲ್ಲಿ ಬಾಲ ಏನು ಮಾಡ್ತಾನೆ, ಅವ್ನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣದ ರೂಮ್ಗೆ ಹೋಗಿ ಅವ್ನ ಟವಲ್ನ ಎತ್ಕೊಂಬಂದು ಎತ್ತಿಟ್ಬಿಡ್ತಾನೆ. ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಕೋಣ ಬಂದಂಗೆ ಬರ್ತಿರಲ್ಲ, ನಿಮ್ಗೇನು ಒಂಚೂರು ಅನಿಸಲ್ವಾ, ನಿಧಾನಕ್ಕೆ ಬರಬೇಕು ಅಂತಲೂ ನಿಮ್ಗೆ ಅನಿಸಲ್ವಾ ಅಂತ ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಈ ಜಗಳನ ಕೃಷ್ಣ ನೋಡ್ತಾ ಇರ್ತಾಳೆ. ಇವರೇನೋ ಒಂದು ಚಿಕ್ಕದು ಜೋರ ಜಗಳ ಆಡ್ತಾಯಿದಾರಲ್ಲ ಅಂತ ಕೃಷ್ಣ ಅನ್ಕೋತಾಳೆ. ಆದರೆ ಅಲ್ಲಿ ಕೆಲಸ ಆಗಬೇಕಾಗಿರತ್ತೆ. ಬಾಲ ಮೆತ್ತಗೆ ಟವಲ್ನ ಎತ್ಕೊಂಡು ಹೊರಟೋಗ್ತಾನೆ. ಆಮೇಲೆ ಜೀವ ಹೇಳ್ತಾನೆ, ಜಿರಳೆ ಅಂದಾಗ ರಚನೆ ಫುಲ್ ಭಯ ಪಡ್ಕೊಂಡು ಸೋಫಾ ಮೇಲೆ ಹತ್ತು ನಿಂತ್ಕೊಂಡ್ಬಿಡ್ತಾಳೆ. ಇಷ್ಟು ನಂಗೆ ಜಿರಳೆ ಭಯ ಅಂತ ಹೇಳಿ ಓಡೋಗ್ತಾಳೆ. ಅಲ್ಲಿಗೆ ಕೃಷ್ಣ ಹೇಳ್ತಾಳೆ, ನೀವು ಯಾಕೆ ಹಿಂಗೆ ಜಗಳ ಆಡ್ತಿದ್ದೀರ, ನಿಲ್ಲಿಸಿ ಅಂತ ಹೇಳಿದಾಗ ಜಿರಳೆ ಅಂತ ಕುಕ್ಕೊಂಡಾಗ ರಚನೆ ಹೋಗಿ ಜೀವನ ತಪ್ಕೊಂಡ್ಬಿಡ್ತಾಳೆ. ಆದರೆ ಜೀವಂಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಬಾಲ ಅದನ್ನು ನೋಡಿ ಜೋರಾಗಿ ನಗ್ತಾ ಇರ್ತಾನೆ. ಜೀವ ಏನು ಮಾಡ್ತಾನೆ, ಇವ್ರಿಗೆ ನನ್ನೇ ತಕ್ಕೋತಾರಲ್ಲ ಅಂಥೇಳಿ ಜಿರಳೆ ಅಂತ ಎದುರಿಸಿದ ತಕ್ಷಣ ರಚನಾ ಹೋಗಿ ಸೋಫಾ ಮೇಲೆ ನಿಂತ್ಕೊಂಡ್ಬಿಡ್ತಾಳೆ. ನಿಂತ್ಕೊಂಡು ಜೀವ ಅದಕ್ಕೆ ನಾನು ಆಮೇಲೆ ಅವ್ನು ಸ್ನಾನಕ್ಕೆ ಹೋಗ್ತಾನೆ. ಬಾಲ ಅನ್ಕೋತಾನೆ, ಏನೋ ಚಮತ್ಕಾರ ಮಾಡ್ತಿದ್ದಿಲ್ಲ ದೇವರೇ, ಒಳ್ಳೇದಾಗ್ತದೆ ಅಂತ ಬಾಲ ಅನ್ಕೋತಾನೆ. ಬಾಲ ಸರಿ ಆಯಿತು, ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಅವನು ಹೊರಟಿರ್ತಾನೆ. ಇಲ್ಲಿ
ರಚನಾ ಅವರು ಹೋಗಿದ್ದನ್ನು ನೋಡ್ತಾ ಇರ್ತಾಳೆ ಅಷ್ಟೇ. ಇಲ್ಲೇನು ಮಾಡ್ತಾರೆ, ಅದು ಯಾವಾಗಲೂ ಫುಡ್ ಟ್ರಕ್ ಹತ್ರ ಬರ್ತಾಯಿದ್ದ ಜೀವ ಫುಡ್ ಟ್ರಕ್ ಓಪನ್ ಮಾಡಿರ್ತಾನೆ, ಏನು ಅಂತ ನೋಡೋಣ ಅಂತ ಫುಡ್ ಟ್ರಕ್ ಹತ್ರ ಬರ್ತಾರೆ. ಅದೇ ಫುಡ್ ಟ್ರಕ್ ಹತ್ರ ಬಂದರೆ ಅವನು ಓಪನೇ ಮಾಡಿರಲ್ಲ. ಇದೇನಿದು ಫುಡ್ ಟ್ರಕ್ ಓಪನ್ ಮಾಡ್ತೀನಿ ಎಂದೂ ಓಪನ್ ಮಾಡಿಲ್ಲ. ಅದು ಹೋದ ಸಲ ಬಂದಾಗ್ಲೂ ಜೀವ ಇರಲಿಲ್ಲ, ಫುಡ್ ಟ್ರಕ್ ಓಪನ್ ಮಾಡಿಲ್ಲ. ಏನಾಗಿದೆ ಏನಾದ್ರು ಸಮಸ್ಯೆ ಆಗಿದೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟೆಲ್ಲ ತರಕಾರಿ ಅಂಗಡಿಯನ್ನು ಬಂದು, ಸರ್ ನೀವು ಏನೋ ತಪ್ಪು ತಿಳ್ಕೊಬೇಡಿ, ಜೀವನಗೋಸ್ಕರ ದಿನ ಬಂದು ಫುಡ್ ಟ್ರಕ್ ಓಪನ್ ಇದೆಯಲ್ಲ ಅಂತ ನೋಡ್ಕೊಂಡು ಹೋಗಿದ್ರಲ್ಲ, ನಿಮ್ಗೆ ಏನಾಗಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಮಗನ ಥರ ಅವನು ಅಂತ ಹೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ಸರ್ ನಿಮ್ಮ ಮನೇಲಿ ಯಾರು ಇಲ್ವಾ, ನಿಮ್ಗೆ ಯಾರು ಇಲ್ವಾ ಅಂತ ಹೇಳಿದಾಗ, ನನಗೆ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿದಾಗ, ನಿಮ್ಮ ಮಗ ಇಲ್ವಾ ಸರ್ ಅಂತ ಅಂದಾಗ, ಏನು ಮಾತಾಡ್ತಾಯಿದ್ದೆ, ಹಲ್ಲು ಉದುರಿಸ್ಬಿಡ್ತೀನಿ, ನನ್ನ ಮಗ ದಷ್ಟು ಪುಷ್ಟವಾಗಿ ಆಡರಿ ಎತ್ತರವಾಗಿ ಆರಾಮಾಗಿದ್ದಾನೆ, ಅವನ ಬಗ್ಗೆ ಮಾತಾಡೋಕ್ಕೆ ಬಂದರೆ ಸರಿ ಇರಲ್ಲ, ಆದರೆ ಜೀವ ನನ್ನ ಮಗನ ಥರನೇ ಅಂತ ಹೇಳ್ತಾರೆ. ಯಾವುದೋ ಸಂದರ್ಭಕ್ಕೆ ನನ್ನ ಮಗನಿಂದ ನಾನು ದೂರ ಆಗಿದ್ದೀನಿ ಅಷ್ಟೇ ಹೊರತು ಬೇರೆ ಏನೋ ಕಾರಣ ಇಲ್ಲ ಅಂತ ಹೇಳ್ತಾನೆ. ಎಲ್ರಿಗೂ ಅವ್ರ ಅಪ್ಪ ಅಮ್ಮಂಗೆ ಮಕ್ಕಳು ಮಾಡೋದು ಇಷ್ಟ ಆಗೋಲ್ಲ, ಕೆಲವೊಂದು ವಿಷಯದಲ್ಲಿ ಇಷ್ಟ ಆಗದೆ ಹೋದಾಗ ಬಿಟ್ಕೊಡ್ಲೇಬೇಕಾಗತ್ತೆ. ಹಾಗಾಗಿ ನನ್ನ ಮಗನ ನಾನು ಬಿಟ್ಕೊಟ್ಟಿದ್ದೇನೆ ಹೊರತು ಬೇರೆ ಏನೂ ಕಾರಣ ಇಲ್ಲ ಅಂತ ಅಂಕಲ್ ಹೇಳ್ತಾರೆ. ಅದಕ್ಕೆ ಆಯಿತು ಸರ್, ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಈ ಕೃಷ್ಣ ಅವ್ರು ಏನಾದ್ರು ಬಂದರೆ ನೀವು ಬಂದಿದ್ರಿ ಅಂತ ನಾನು ಹೇಳ್ತೀನಿ ಅಂತಲೂ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು, ಕೃಷ್ಣ ಏನು ಕಷ್ಟಪಡ್ತಿದ್ದಾನೋ ಏನೋ, ಜೀವ ಏನು ಕಷ್ಟಪಡ್ತಿದ್ದಾನೋ ಏನೋ ಗೊತ್ತಿಲ್ಲ, ಬಂದರೆ ಹೇಳಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಜೀವ ಸ್ನಾನಕ್ಕೆ ಹೋದಾಗ ಸ್ನಾನ ಎಲ್ಲ ಆದಮೇಲೆ ನೋಡ್ತಾನೆ, ಟವಲ್ ಇರಲ್ಲ. ಟವಲ್ ಕೊಡು ಅಂತ ಕರೆದಾಗ ಬಾಲ ಬರೋದೇ ಇಲ್ಲ. ಬಾಲ ಏನು ಮಾಡ್ತಾನೆ, ಬೇಕಂತಾನೆ ಹೋಗಿ ಕೃಷ್ಣನ ಹತ್ರ ಕುಂಭಕ್ಕೆ ಮರ್ಸೋ ನೆಪದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿ ರಚನಾ ಅವ್ರು ಕರಿತಿರೋದನ್ನು ನೋಡಿ, ಆಯಿತು ಬಾಲ ನೀವು ಅವಳಿಗೆ ಹೇಳ್ಕೊಡಿ, ನಾನು ಹೋಗಿ ಅವರಿಗೆ ಅದೇನು ಅಂತ ನೋಡ್ತೀನಿ ಅಂತ ಹೋಗ್ತಾಳೆ. ಹೋಗ್ಬೇಕಾದ್ರೆ ಬಾಲ ಹೋಗಲ್ಲ. ಅಲ್ಲಿಗೆ ಬಾಲ ಮತ್ತು ಕೃಷ್ಣ ಅಂದ್ಕೊಂಡಿದ್ದು ಆಗುತ್ತೆ. ರಚನಾ ಅವ್ನ ರೂಮ್ಗೆ ಹೋಗಿ ಏನು ಅಂತ ಕೇಳ್ತಾಳೆ. ಅವಳು ರೂಮ್ಗೆ ಹೋಗಿದ್ದನ್ನು ಬಾಲ ಮತ್ತು ಕೃಷ್ಣ ನೋಡಿ ಇಬ್ಬರು ಖುಷಿ ಪಡ್ತಾರೆ. ಒಳ್ಳೇದಾಯ್ತು, ಇವರು ಹೋಗಬೇಕಿತ್ತು, ಹೋದರು ಅಂತ ಅಂದ್ಕೋತಾರೆ. ಇಲ್ಲಿ ರಚನಾ ಬಾಗ್ಲ ಹತ್ರ ಹೋಗಿ ನಿಮ್ಗೇನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ನಾನು ಟವಲ್ ಮರ್ತ್ಬಿಟ್ಟಿದ್ದೀನಿ, ಟವಲ್ ಕೊಡಿ ಅಂತ ಕೇಳ್ತಾನೆ. ಆಗ ಟವಲ್ ತೊಗೊಂಡೋಗ್ಬೇಕಾದ್ರೆ ಬಾಲಯ್ಯನ ಬಂದು ಹಿಂದೆಗಡೆಯಿಂದ ಸೌಂಡ್ ಮಾಡ್ತಾನೆ. ನಾವು ಎದ್ರುಕೊಂಡು ಅವಳು ಹೋಗಿ ಕೃಷ್ಣ ಮಾಡಿದ ಉಪಾಯದಿಂದ ಹೋಗಿ ಜೀವನ ತಪ್ಕೊಂಡ್ಬಿಡ್ತಾಳೆ. ಜೀವ ಅವಳನ್ನ ಕರೆಕ್ಟಾಗಿ ಇಟ್ಕೋತಾನೆ. ಹಾಗೆ ಇಟ್ಕೊಂಡಾಗ ಅವಳು ಜೀವನ ನೋಡ್ತಾ ಇರ್ತಾಳೆ, ರಚನಾನ ನೋಡ್ತಾ ಇರ್ತಾನೆ. ಅವರಿಬ್ಬರ ಮಧ್ಯೆ ಪ್ರೀತಿಯ ಶುರು ಆಗುವಂಥ ಸಮಯ ಬಂತು ಅಂತ ಅಂದ್ಕೊಂಡು ಬಾಲ ಮತ್ತು ಕೃಷ್ಣ ಇಬ್ಬರು ಖುಷಿ ಪಡ್ತಿರ್ತಾರೆ, ನಾವು ಅಂದ್ಕೊಂಡಂಗೆ ಆಯಿತು ಅಂತ. ಆದರೆ ಇಲ್ಲಿ ರಚನಾ ಇಬ್ಬರು ನೋಡ್ತಾ ನಿಂತಿರ್ತಾರೆ. ಮುಂದೆ ಏನಾಯಿತು ನೋಡೋಣ.